ಸಾರಿ ಗೈಸ್, ಸ್ಮಾಲ್ ಕರೆಕ್ಷನ್. ಫಿಶ್ ಬರಲ್ಲ ಅಂತೆ. ಹಾಯ್ ನಮಸ್ಕಾರವೇ, ನಾ ಯಾರಂದಲ್ಲಿ ಗೊತ್ತಾಯ್ತಲ್ಲ, ನಾನು ನಿಮ್ಮ ಕುಂದಪ್ಪ. ಇವತ್ತು ನಂಗೆ ಇಪ್ಪತ್ತು ನೈಟ್ ಶಿಫ್ಟ್ ಕಾಣೆ, ಹಂಗೆ ಹೇಳೋದು ಲೇಟ್ ಆಯ್ತು. ಟೈಮ್ ಕಂಡ್ರೆ 10:45 ಆಯ್ತು. ಕೆಳಗೆ ಹೋಗಿ ತಿಂಡಿ ಇತ್ತು ಅಂದಳಿ ಕಾಮಂದಳಿ ಹಾರೆ ಅಲ್ಲಿ ತಿಂಡಿನೂ ಖಾಲಿ ಆಯ್ತು. ಲಾಸ್ಟ್ ಟೈಮ್ ತಂದ ದವ್ಲು ಅಕ್ಕಿದ್ದು ಕಣಿ, ಅದಕ್ಕೆ ಬಿಸಿನೀರು ಹಾಕ್ರೆ ಪಟ್ಟ ರೆಡಿ ಆಯ್ತು ಕಣಿ. ಅದಕ್ಕೆ ಅದನ್ನೇ ಮಾಡ್ಕೊಂಬಂದಳಿ ಮಾಡ್ಕೊಂಡೆ. ಆಮೇಲೆ ಗ್ರೀನ್ ಟೀ ಕುಡಿಕೊಂಡಳಿ ಅದ್ರ ಜೊತೆ ಗ್ರೀನ್ ಟೀ ಕೂಡ ಮಾಡ್ಕೊಂಡೆ ಕಣೆ. ಮನೆಗೆ ಇಪ್ಪತ್ತಿಗೆ ಅವಲಕ್ಕಿ ಕಂಡ್ರೆ ಆತಿಲ್ಲ ಆಯ್ತು, ಆದ್ರೆ ಈ ಕಡೆ ತಿನ್ಕಲ್ಲ ಅಂದಳಿ ತಿಂತಿದ್ದೆ ಅಷ್ಟೇ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಆಯ್ತು. ಆಮೇಲೆ ಫ್ರೆಂಡ್ ಕಾಲ್ ಮಾಡಿ ಕರೆದ. ನಾನಿಪ್ಪು ಏರಿಯಾದ ಹತ್ರನೇ ಒಂದು ಕುಂದಾಪುರದವ್ರ ಅಂಗಡಿ ಇತ್ತು ಕಣಿ, ಅಲ್ಲಿಗೆ ತಿಮ್ಕೊ ಹಾಪ ಅಂದಳಿ ಕರೆದ. ಇಬ್ಬರಿಗೆ ಎಂತ ತಗೊಂಬಂದಳಿ ಗೊತ್ತಿಲ್ಲ, ಒಟ್ಟಿನೊಳಗೆ ಫಿಶ್ ತಿನ್ಕಂದಳಿ ಆಸೆ ಆತಿತ್ತು. ಫಿಶ್ ತಿನ್ನಲೇಬೇಕಂದಳಿ ಹೋಯ್ತು. ಯಾಕಂದ್ರೆ ಈ PG ಊಟ ತಿಂದು ಯಾರಿಗೂ ಕೆಟ್ಟೋಯ್ದಿತ್ತು. ದಿನ PG ಊಟ ತಿನ್ಕತ್ತ. ಈ PGಯಲ್ಲಿ ದಿನ ಚಿಕನ್ ಮಾಡೋ ಬದಲು ಒಂದು ಫಿಶ್ ಆದರೂ ಮಾಡಿ ಹಾಕ್ಬೇಕಲ್ಲ. ಮತ್ತು ನೀವು ಕೇಮ್ರಿ ದಿನ ಮಾಡ್ತೀರ ಚಿಕನ್ ಅಂತ. ದಿನ ಅಲ್ಲ, ವಾರಕ್ಕೆ 3 ಸತಿ ಚಿಕನ್ ಮಾಡ್ತಾರಲ್ಲ, ಅದ್ರ ಬದಲು ಒಂದಿನ ಫಿಶ್ ಮಾಡ್ರೆ ಆತಿಲ್ಲ ಇವರಿಗೆ. ಅಷ್ಟು ದೂರ ಹೋಗಿ ಇಬ್ರು ಅದನ್ನು ಇದನ್ನು ತಿನ್ಕಂದಳಿ ಆಸೆ ಮಾಡ್ಕೊ ಹೋದೆ ಬಂತು. ಅಲ್ಲ ಅದು ಕಂಡ್ರೆ ನೀವು ನೆಗೆ ಸ್ಮಾಲ್ ಕರೆಕ್ಷನ್. ಫಿಶ್ ಬರಲ್ಲ ಅಂತೆ. ನಮ್ಮ ಅವಸ್ಥೆ ಕಂಡು ನಮಗೆ ನಗು ಬಂದು ಕಣಿ. ಆ ಬಿಸಿಲೂರನ್ನು ನಡ್ಕೊಂಡು ಹೋಗಿ ಅಲ್ಲೊಂದು ಫಿಶ್ಶೇ ಇರಲಿಲ್ಲ ಅಂದರೆ ಅಂತ ಹೇಳೋದು ನಾವು. ಆಮೇಲೆ ಹತ್ರದಲ್ಲೇ ಒಂದು ಅಂಗಡಿ ಇತ್ತು ಕಣೆ, ಅಲ್ಲೇ ಹೋಗಿ ಇಬ್ಬರು ಊಟ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಮತ್ತೆ 7 ಗಂಟೆ ಆಯಿತು, ಎದ್ದು ಶಿಫ್ಟಿಗೆ ಹೋಯ್ಕಲ್ಲ ಅಂದಳಿ ರೆಡಿ ಆಯ್ತು. ಒಂದು ಕಡೆ ಹಾಪು ಮನಸ್ಸಿರಲಿಲ್ಲ. ಯಾರು ಹೇಳ್ತಾರಲ್ಲಿ ಆ ಮಧ್ಯ ನಿದ್ರೆಗೆ ಯಾರು ಎದ್ದು ಹತ್ರ ಮಧ್ಯ ನಿದ್ರೆಗೆ ಎದ್ದು ಹಬ್ಬದಲ್ದೆ ರಾತ್ರಿಗೆ ಯಾರು ನಿದ್ರೆ ಬಿಡ್ತಾರೆ ಹೇಳಿ ಕಾಂಬ. ನೀವೀಗ ಹೇಳೂರಿ ಮನೆ ಕಂಡದ್ದು ರಾತ್ರಿ ನಿದ್ರೆ ಬಿಡೋಕೆ ಅಲ್ದ ಅಂದೇಳಿ. ಆದ್ರೆ ನನ್ನ ಕೈಯಾಗ ಆತಿಲ್ಲ, ನಂಗೆ ಈ ನೈಟ್ ಶಿಫ್ಟ್ ಅಂದರೆ ಆತಿಲ್ಲ. ಆಮೇಲೆ ಅಂತೂ ಇಂತೂ ರೆಡಿಯಾಗಿ ಹೊರಟೆ ಕಣೆ. ಹಾಪು ಮನಸ್ಸಿಲ್ಲ, ಬಟ್ ಮನಸ್ಸಿಲ್ಲದ ಮನ್ಸಿಗೆ ಹೋಯ್ಕೆ. ಎಂತಕ್ಕಂದ್ರೆ ಕಂಟಿನ್ಯೂಯಸ್ 3 ದಿನ ನೈಟ್ ಶಿಫ್ಟ್ ಇತ್ತು ಕಣಿ. ಅದನ್ನು ಯಾರು ಮಾಡ್ತಾರೆ ಅಂದೇಳಿ ನನಗೇ ಗೊತ್ತಿಲ್ಲ. ನೀವು ಹೇಳೂರಿ, ಯಾರು ಮಾಡೋದಿಲ್ಲ ಬಂದು ನೀನೇ ಮಾಡ್ಕೊಂಡ್ರೆ. ನಾನೇ ಮಾಡ್ಕೊಬಿಡಿ ಸಾಯ್ಲಿ. ಇವತ್ತಿನ ದಿನ ಇಷ್ಟೇ, ಮತ್ತೊಂದು ವಿಡಿಯೋ ಸಿಗ್ತೇಕಾ.